ಈಗ ನಿಮ್ಮ ಬಾಯಲ್ಲಿ ಏನು ಬಂದಿದ್ದು? ನಮ್ಮದು ಒಬ್ಬ ಡೈರೆಕ್ಟರ್ ಆಗಿ ಸಿನಿಮಾ ಏನೇನು ಹೆಸರು ಕೊಡ್ತೀರಾ? ಒಂದು ಸಿಂಪಲ್ ಅಲ್ಲಿ ಇರ್ತೀರಾ, ಸಿಂಪಲ್ ಏನು ಟೈಟಲ್ ಕೊಡ್ತೀರಾ? ಏನು ಜಗಳ ಆಡ್ತಾ ಇದ್ದೀರಾ ನೀವು? ನಮ್ದ್ರಿ ಅದು, ನೀವೇನು ಹೇಳ್ತೀರಿ? ಕನಕ್ಪುರ. ಓ, ಫುಲ್ ಕನಕ್ಪುರ. ಟಿವಿ ರೈಟ್ಸ್ ಆಲ್ರೆಡಿ ಹೋಗಿರೋದು, ಈಗ ಯಾವುದು ಟಿವಿ ರೈಟ್ ಹೋಗ್ತಿಲ್ಲ ಅನ್ನೋ ಒಂದು ಮಾತಿದೆ. ಸೊ ನಿಮ್ಮ ಸಿನಿಮಾ ಸೇಲ್ ಆಗಿರುವಂಥದ್ದು ಕಂಗ್ರ್ಯಾಚುಲೇಷನ್. ಮತ್ತೆ ನೆಟ್ಫ್ಲಿಕ್ಸ್ ಮತ್ತೆ ಅಮೆಜಾನ್ ಇಂದ ಏನೋ ತುಂಬಾ ಬೇಡಿಕೆ ಬರ್ತದೆ ಅಂತ ಕೇಳ್ಬೋದು, ಹೌದಾ? ನಮಗಿಂತ ಫಸ್ಟ್ ನಿಮಗೆ ಗೊತ್ತಾಗುತ್ತಮ್ಮ ಎಲ್ಲ. ಇಲ್ಲ, ಖಂಡಿತ ಆ ಥರ ಇಲ್ಲ, ಇದ್ದೇ ಇರುತ್ತೆ. ಆ್ಯಕ್ಚುಲಿ ಏನೇ ನೋಡಿ, ಅಪ್ ಆ್ಯಂಡ್ ಡೌನ್ಸ್ ಅನ್ನೋದು ಎಲ್ಲ ಬಿಸ್ನೆಸ್ಸಲ್ಲೂ ಇರುತ್ತೆ. ಅದು ಪ್ರೂವ್ ಆಗ್ತಾನೆ ಇದೆ ಅವತ್ತಿಂದನೂ ಕೂಡ. ನಾನು ಒಬ್ಬರು ದೊಡ್ಡ ವ್ಯಕ್ತಿ ಇದ್ರು, ಅವ್ರು ಯಾವಾಗ ಸಿಕ್ಕಿದ್ರು ಕೂಡ ಸಾಕಾಗೋಗಿದೆ ಉಪೇಂದ್ರ ಇಂಡಸ್ಟ್ರಿ, ನನಗಿದೆ ಲಾಸ್ಟ್ ಸಿನಿಮಾ ಅನ್ನೋರು. ಇನ್ನೊಂದು 10 ವರ್ಷ ಬಿಟ್ಟರೆ ಇನ್ನೊಂದು ಸಿನಿಮಾ ಮಾಡ್ತಾ ಇರೋರು. ಸಾಕಾಗೋಗಿದೆ ಸರ್, ಇದನ್ನೇ 10 ವರ್ಷದಿಂದ ಹೇಳ್ತಾ ಇದ್ದೀರಾ, ಸಿನಿಮಾ ಅಂತೂ ಬಿಟ್ಟಿಲ್ಲ ನೀವು ಅಂತ. ಸೊ ಆ ಥರ ಇದು ಅವಾಗಿಂದನೂ ಕೇಳ್ತಾನೆ ಇದ್ದೀವಿ. ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಈ ಕನ್ನಡ ಸಿನಿಮಾಗಳು ಓಡಲ್ಲ ಅನ್ನೋದು, ಬ್ಲಾಕ್ ಬಸ್ಟರ್ ಆಗ್ತಾನೆ ಇರುತ್ತೆ, ನೀವು ಇದೇ ಥರ ಕೂತೇ ಇರ್ತೀರ. ಇವ್ರು ಕೇಳಿ, ಇವರು ನಿಮ್ಗೆ ಎಷ್ಟು ನೋಡಿದ್ದೀರಾ ಗುರುವೆ ನೀವು? ಅಲ್ವಾ? ಅದಕ್ಕೆ ನೋಡಿ ನಿಧಾನವಾಗಿ ಕೂತಿದ್ದೀರಾ ನೀವು, ನಿಧಾನವಾಗಿ. ಸೊ ನೀವು ಇವಾಗ ಯಂಗ್ಸ್ಟರ್ಸ್ ಎಕ್ಸೈಟ್ಮೆಂಟ್ ಇದೆ, ಏನಾಗ್ತಿದೆ, ಏನು ಇದಾಗ್ತಿದೆ ಅಂತ. ಇದು ಹಿಂಗೆ ಇರುತ್ತೆ, ಚೆನ್ನಾಗಿ ಆಗ್ತಾನೆ ಇರುತ್ತೆ. ಏನು ಹೇಳಿ, ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ನಮ್ಮ ಪ್ರಯತ್ನ ನಾವು ಮ್ಯಾಕ್ಸಿಮಮ್ಮು ಹಾನೆಸ್ಟ್ ಆಗಿ ನಮ್ಮ ಕೆಲಸ ನಾವು ಮಾಡಬೇಕಷ್ಟೇ, ನಮಗೆ ಗೊತ್ತಿರೋದಷ್ಟೇ. ಸತ್ಯದರ್ಶನ ಮಾಡಿಸ್ತಾರೆ ಅಂತ ಹೇಳ್ತಾ ಇದ್ರು. ಏನು ಸತ್ಯದರ್ಶನ ಆಗುತ್ತೆ ಅಂತ? ಯಾವುದು ಸಮಾಜದ ಅದರ್ವೈಸ್ ಯಾರ್ದಾದ್ರೂ ಮಾಡಿಸ್ತೀರಾ? ಏನು ನಿಮ್ಮ ಕಣ್ಣೆದುರುಗಡೆ ಇರೋದೇ ಅಮ್ಮ ಸತ್ಯ, ಇನ್ಯಾವ ದರ್ಶನ? ಫ್ಯಾನ್ಸ್ ಕೊಟ್ಟಂತ ಉಡುಗೊರೆ ಭಾವುಕರಾದ್ರಿ. ಅಭಿಮಾನಿಗಳು ತುಂಬಾ ಕಾಯ್ತಾ ಇದ್ದಾರೆ. ಬೇರೆ 16 ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಏನ್ ಹೇಳಕ್ಕೆ ಅದೇ ಇನ್ನು 16 ವರ್ಷಕ್ಕೆ ನನಗೆ ಇಷ್ಟೊಂದು ಅಭಿಮಾನ, ಇಷ್ಟೊಂದು ಪ್ರೀತಿ ಸಿಗ್ತಿರೋ ತುಂಬ ಸಂತೋಷ ಆಗ್ತಿದೆ. ಇದನ್ನ ಇನ್ನೊಂದಷ್ಟು ವರ್ಷ ಉಳಿಸ್ಕೊಬೇಕು ಅಂತ ಆಸೆ ಪಡ್ತೀನಿ. ಥ್ಯಾಂಕ್ ಯು ಅಮ್ಮ. ಯಾರಲ್ಲೂ ಕನ್ಫ್ಯೂಷನ್ ಅನ್ನೋದಿಲ್ಲ. ಪ್ರಜಾಕೀಯದ ಬಗ್ಗೆ ಮಾತಾಡುವಾಗ ತುಂಬಾ ಕ್ಲಾರಿಟಿ ಇದೆ ನಿಮ್ಮ ಅಭಿಮಾನಿಗಳಲ್ಲಿ. ಸೊ ಅದ್ರ ಬಗ್ಗೆ ಹೇಳೋದು, ರಾಜಕೀಯ ಬೇಡ, ಪ್ರಜಾಕೀಯ ಬೇಕು. ಅದೇ ಕ್ಲಾರಿಟಿನೇ ಪ್ರಜಾಕೀಯ, ಕನ್ಫ್ಯೂಷನ್ ರಾಜಕೀಯ. ಸರ್ ಒಪ್ಪಿ ಸರ್, ಈ ಕಡೆ ಸರ್, ಲೆಫ್ಟ್ ಸೈಡ್ ಸರ್. ಉಪೇಂದ್ರ ಅಂದ್ರೇನೆ ರಿಯಲ್, ತುಂಬಾ ಓಪನ್ ಆಗಿ ಎಲ್ಲ ವಿಷಯಗಳನ್ನ ಹೇಳ್ತೀರಾ ಅಂತ. ಇವತ್ತು ಕ್ರಿಯೇಟಿವ್ ಫ್ರೀಡಮ್ ತುಂಬಾ ಕಮ್ಮಿ ಆಗ್ತಾ ಇದೆ ಅಂತ ತುಂಬಾ ಜನ ಡೈರೆಕ್ಟ್ ಹೇಳ್ತಾರೆ ಸರ್. ಅಂದ್ರೆ ಅವಾಗ್ಲೇನೆ ತುಂಬಾ ಚೆನ್ನಾಗಿ ತಗೊಳ್ಳೋರು ಜನ. ಈಗ ಫಾರ್ ಎಕ್ಸಾಂಪಲ್ ಎ ಫಿಲಮ್ ಅಲ್ಲಿ ಗಣೇಶನ ಎಸೆಯೋದು ಆ ಥರ ಸೀನ್ ಎಲ್ಲ ಅವಾಗ್ಲೇನೆ ಜನ ಅದು ಯಾಕೆ ಮಾಡಿದ್ದಾರೆ, ಅದರ ಅರ್ಥ ಏನು ಅಂತ ಅರ್ಥ ಮಾಡ್ಕೊಂಡ್ರು. ಬಟ್ ಇವತ್ತು ಪ್ರತಿಯೊಂದು ಮಾತಾಡಿದ್ರು ಅದಕ್ಕೆ ಬೇರೆನೇ ರೂಪ ಕೊಟ್ಟು ಬೇರೆ ತರನೇ ಅರ್ಥ ಮಾಡ್ಕೊಂತಾರೆ. ಸೊ ಈ ತರ ಇರುವಾಗ ನೀವು ನಿಮ್ಮ ಸ್ಟೈಲಲ್ಲಿ ಸಿನಿಮಾ ಮಾಡೋದು, ಎಲ್ಲ ವಿಷಯಗಳನ್ನು ಇದ್ದಿದ್ದಂಗೆ ಹೇಳೋದು, ಈ ಸಿನಿಮಾದಲ್ಲಿ ಕಷ್ಟ ಆಗಿದೆ ಅಥವಾ ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರೆ ಸರ್? ಆ ಬದಲಾವಣೆ ಕಾಣಿಸ್ತಾ ಇದೆ ನಿಮಗೆ? ಖಂಡಿತ ಸರ್. ಅಲ್ಲಲ್ಲ, ಅವ್ರು ಹೇಳಿದ್ರಲ್ಲ, ಆ ಟೈಮಲ್ಲಿ ಮಾಡಿದ್ರು ಈ ಟೈಮಲ್ಲಿ ಮಾಡಕ್ ಸಾಧ್ಯನಾ ಅಂತ ಕೇಳಿದ್ರು. ಅಂದ್ರೆ ಆ ಚೇಂಜಸ್ ಗೊತ್ತಾಗ್ತಿದೆ ನಿಮ್ಗೆ? ಇದು ಮುಂದುವರಿತಿದೀವ, ಹಿಂದೆ ಹೋಗ್ತಿದೀವ ನಾವು? ಅದೇ ತುಂಬಾ ವಿಷಯಗಳಲ್ಲಿ ಹಿಂದೆ ಹೋಗ್ತಾ ಇದೀವಿ. ಸೊ ಈ ಸಮಾಜದಲ್ಲಿ ನೀವು ನಿಮ್ಮ ಸ್ಟೈಲಲ್ಲಿ ಅದ್ರದ್ದು ಓಪನ್ ಆಗಿ ತೋರ್ಸಕ್ಕೆ ಅದೇ ಪ್ರಯತ್ನ. ನೋಡಿ, ಎಷ್ಟೋ ಈ ತರ ವಿಚಾರಗಳಲ್ಲಿ ಹಿಂದೆ ಹೋಗ್ತಾ ಇದೀವಿ, ಟೆಕ್ನಾಲಜಿಲಿ ಮುಂದೆ ಬರ್ತಾ ಇದೀವಿ. ಸೊ ಇದ್ರಲ್ಲಿ ಮುಂದೆ ಬರ್ಬೇಕನ್ನೋದೇ ವಿಚಾರ ಅಷ್ಟೇ. ಸಿನಿಮಾ ನೋಡಿದಾಗ ಎಷ್ಟೋ ಜನ ಗೊತ್ತಿಲ್ಲ, ಆಡಿಯನ್ಸ್ ಗೊತ್ತಿಲ್ಲ, ನಮಗೆ ಗೊತ್ತಿರುತ್ತೆ. ನಿಮ್ಮ ಮನೇಲೆ ಸಿನಿಮಾ ಶೂಟ್ ಮಾಡಿರೋವಂಥದ್ದು, ನಿಮ್ಮ ಫಾರ್ಮ್ ಹೌಸಲ್ಲೇ ಶೂಟ್ ಮಾಡಿದ್ದೀರಾ, ಬಜೆಟ್ ಫುಲ್ಲು ಕಂಟ್ರೋಲ್ ಮಾಡಿದ್ದೀರಾ ಆ ಸಿನಿಮಾದಲ್ಲಿ. ಯಾಕಮ್ಮ, ಹಿಮಾಲಯದಲ್ಲಿ ಮಾಡಿದೀವಿ, ಗ್ರಾಫಿಕ್ಸ್ ಮಾಡಿದೀವಿ. ಎಲ್ಲಿ ಸೇವ್ ಮಾಡಬೇಕು ಅದನ್ನ ಸೇವ್ ಮಾಡಿದ್ದೀರಾ. ನಾನು ಯಾವಾಗಲೂ ಸೇವ್ ಮಾಡ್ತಾನೆ ಇರ್ತೀನಿ ಇವ್ರಿಗೆ. ನಾನು ನೋಡಿ ಅವರೇ ರೀ ಸಾಕ್ರಿ ಅಂದ್ರೆ ಅವ್ರೆ, ನೋ ಸರ್, ಆಕ್ಚುಲಿ ಸರ್ ವಿ ಆರ್ ಡೂಯಿಂಗ್ ಆಕ್ಚುಲಿ ನೋ. ಸೆಟ್ ಬಿಡಿ, ಸೆಟ್ಟು ಆ ಲೆವೆಲ್ಗೆ ಶಿವಕುಮಾರ್ ಅವ್ರು ಹಾಕಿದ್ದಾರೆ, ಅವ್ರ ಮ್ಯೂಸಿಕ್ ಆ ಥರ ಮಾಡಿದ್ದಾರೆ. ಅದ್ರ ನೆಕ್ಸ್ಟ್ ಕರಾಮತ್ ಇವ್ರದ್ದು ನೋಡಿ ಪಿಕ್ಚರಲ್ಲಿ. ಖಂಡಿತ ಟೆಕ್ನಾಲಜಿ ಅವ್ರು ಹೇಳ್ಬೇಕು. ಐ ಥಿಂಕ್ ಟೆಕ್ನಾಲಜಿ ಇಸ್ ಸಮಥಿಂಗ್ ದಟ್ ಇಸ್ ಅ ಟೂಲ್. ಅಂದ್ರೆ ಇವಾಗ ಗೋಯಿಂಗ್ ಬ್ಯಾಕ್ ಟು ವಾಟ್ ಮ್ಯಾಮ್ ಆಲ್ಸೋ ಆಸ್ಕ್ಡ್ ದ ಕ್ವೆಶ್ಚನ್, ಆರ್ಟ್ಗೆ ಟೆಕ್ನಾಲಜಿ ಬೇಕಾ, ಟೆಕ್ನಾಲಜಿಗೆ ಆರ್ಟ್ ಬೇಕಾ ಅನ್ನೋ ಕ್ವೆಶ್ಚನ್ ಬರೋವಾಗ
ಪ್ರಥಮ ಮೇಯ್ನು ಆರ್ಟೇ. ಟೆಕ್ನಾಲಜಿ ಬಂದ್ಬಿಟ್ಟು ಒಂದು ಟೂಲ್ ಅಷ್ಟೇ. ಇವಾಗ ಒಂದು ಪೇಂಟಿಂಗ್ನ ನೀವು ಪೇಂಟ್ ಬ್ರಷಲ್ಲೂ ಮಾಡ್ಬೋದು, ಇವತ್ತಿನ ದಿನ ಅದನ್ನೇ ಫೋಟೋಶಾಪಿಗೆ ತೊಗೊಂಡು ಒಂದು ಕ್ಯಾನ್ವಸಲ್ಲೂ ವ್ಯಾಕಮ್ ಟ್ಯಾಬ್ಲೆಟ್ ಇಟ್ಕೊಂಡು ಮಾಡ್ಬೋದು. ಸೊ ಇದು ಎರಡೇ ವ್ಯತ್ಯಾಸ. ಬಟ್ ಪೇಂಟಿಂಗ್ ವೆದರ್ ಇಟ್ ಇಸ್ ಡಿಜಿಟಲ್ ಆರ್ ಆಫ್ಲೈನ್. ಸೊ ಆ ಥರ ಆರ್ಟ್ ಈಸ್ ನೆವರ್ ಎಂಡಿಂಗ್. ಸೊ ಲೈಕ್ ದಟ್ ಈಸ್ ವಾಟ್ ಇಸ್ ಉಪಿ ಸರ್ಸ್ ವಿಷನ್ ಆ್ಯಂಡ್ ಶಿವಕುಮಾರ್ ಸರ್ಸ್ ಆರ್ಟ್. So, technology, so much of technology is spoken here. And the whole thing, we have not, the emotions of what Upendra wants to tell through this film is not lost to technology. No. So Upendra sir's vision is very complex. Like all his body of work, like Upi sir's body of work, right from his first film Tallen and Maga till today, it's a very complex story that he tells for the common audience. It has a lot of inner meanings. Like say one small comedy in Tallen and Maga agli athwa A cinemadallu ಒಂದು ಕಾಂಪ್ಲೆಕ್ಸ್ ಲವ್ ಸೀನ್ ಆಗಲಿ, ಅದರಲ್ಲಿ ಹಲವಾರು ಮೆಸೇಜಸ್ಗಳಿದೆ. ಸೊ ದ ಮೋರ್ ಯು ಸಿ ಇಟ್, ದ ಮೋರ್ ಯು ಲೈಕ್ ಇಟ್. So that's Sir's vision. So to emote that out with technology is a boon, but it's not a hindrance. So that's what I said. ಅಲ್ಲಿ ಓಕೆ. ಸರ್, ಇದು ನಿಮ್ದೊಂದು ಪ್ಲಾನ್ ಇತ್ತು, ಅಂದ್ರೆ ಟ್ರೈಲರ್ ರಿಲೀಸ್ ಮಾಡಿದ್ರೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ. ಈ ಪ್ಲಾನ್ ಬೇರೆ ಒಂದು ಚಿತ್ರತಂಡಕ್ಕೆ ತುಂಬಾ ಪ್ರೋತ್ಸಾಹ ಇತ್ತು. ಈಗ ನಿಮ್ಮ ಪ್ಲಾನ್ ಏನು? ನಮ್ಮ ಪ್ಲಾನ್ ಬೇರೆಯವ್ರಿಗೆ ಪ್ಲಸ್ ಆಯ್ತಾ? ನಾನು ಎಷ್ಟು ಮಾತಾಡಿದೆ ಇವ್ರ ಹತ್ರ ಎಲ್ಲ ಕೂತ್ಕೊಂಡು ವಿಡಿಯೋ ಎಲ್ಲ ಮಾಡಿಸಿದೆ, ಒಪ್ಲಿಲ್ಲ ಇವರು. ಈಗ ನಿಮ್ಮ ಪ್ಲಾನ್ ಏನು? ಈಗೇನ್ ಬಿಟ್ಬಿಟ್ಟಿದೀವಲ್ಲ ನಾವು, ಟೀಸರ್ ಬಿಟ್ಬಿಟ್ಟಿದೀವಿ. ನೆಕ್ಸ್ಟ್ ಟ್ರೈಲರ್ ಬಿಡ್ಬೇಕು ಇವಾಗ. ಟ್ರೈಲರ್ ಬಿಡ್ತಾ ಇದ್ದೀರಾ ಹೇಗೆ? ಹಾ, ಟ್ರೈಲರ್ ಬಿಡ್ತೀವಿ. ಓಕೆ ಸರ್, ಇಲ್ಲಿ ಸರ್ 25 ವರ್ಷದ ಹಿಂದೆ ಬರೆದಂತ ಒಂದು ಹಾಡನ್ನ ನಾವು ಈಗ ಡಿಕೋಡ್ ಮಾಡ್ತಾ ಇದ್ದೀವಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಅದಾದ್ಮೇಲೆ ಏನ್ ಬರುತ್ತೆ ಅನ್ನೋದು. ಸೊ ಈ ಟೈಟಲ್ ಡಿಕೋಡ್ ಮಾಡಕ್ಕೆ ಇನ್ನು ಎಷ್ಟು ವರ್ಷ ಬೇಕು ನಮ್ಗೆ, ಅಥವಾ ಈಗ ನೀವೇ ಹೇಳ್ಬಿಡ್ತೀರಾ ಅಂತ ಹೇಳಿ? ನೀವು ಪಿಕ್ಚರ್ ನೋಡ್ತೀರ, ನೀವು ಡಿಕೋಡ್ ಮಾಡ್ಬಿಡ್ತೀರಾ? ಖಂಡಿತ ಮಾಡ್ತೀರಾ? ಸರ್, ಬರ್ತದಾಗ ಏನಾದ್ರು ನಮ್ಗೆ ಟಿಪ್ಸ್ ಕೊಡಿ ಸರ್, ಏನಾದ್ರು ಹೇಳಿ ಸರ್, UI ಬಗ್ಗೆ, ಟೈಟಲ್ ಬಗ್ಗೆ. ಇಷ್ಟೆಲ್ಲ ಅವ್ರ ಮ್ಯೂಸಿಕ್, ಅವ್ರ ಆರ್ಟ್, ಇದು ಇವ್ರ ಟೆಕ್ನಾಲಜಿ ಎಲ್ಲ ಮಾತಾಡಿದೀವಿ. ನಿಮ್ಗೇನ್ ಸ್ಟೋರಿ ಹೇಳ್ಬೇಕಾ? ಸೀನ್ ನಂಬರ್ 1. ನೀವು ಅದು ಸಿನಿಮಾ ನೋಡ್ಬೇಕು. ನೋಡಿದ್ರ ಅಲ್ಲೋಡಿ ಅಲ್ಲಿ? ಸಮಾಧಾನ ಮಾಡ್ತೀವಿ, ಹುಟ್ಟುಹಬ್ಬದ ದಿನ ಬಂದಿದ್ದೀರಲ್ಲ, ಅದಕ್ಕೆ ಅವ್ರು ಕೂಗ್ತಾ ಇದ್ದಾರೆ, ನಾವು ಹೊರಡ್ತೀನಿ. ಹೇಗೆ ಸಮಾಧಾನ ಮಾಡ್ತೀವಿ ಅಂತ ಈಗ ಅವ್ರ ಜೊತೆ ಇರ್ತೀನಿ. ಥೀಮ್ ಸಾಂಗ್ ಬಗ್ಗೆ ಹೇಳಿ ಸರ್, ಎಲ್ರಿಗೂ ಇಂಟ್ರೆಸ್ಟಿಂಗ್. ಯಾರು ಇನ್ಸ್ಪಿರೇಷನ್ ತಗೊಂಡು ಥೀಮ್ ಸಾಂಗ್ ಮಾಡಿದ್ರು? ನಂಗೆ ಕೇಳ್ತೀರಾ? ನಾವು ಹಿಂಗೆ ಕೇಳ್ಬೇಕಂತ. ಸರ್, ಈಗ ಮಾತಾಡ್ತಿರೋದು ನೋಡಿದ್ರೆ ಉಪ್ಪಿ ಸರ್, ಇಲ್ಲಿ ಈಗ ಮಾತಾಡ್ತಿರೋದು ನೋಡಿದ್ರೆ ಅಕ್ಟೋಬರ್ಗೆ ಸಿನಿಮಾ ಬರೋದಿಲ್ಲ ಅನ್ನೋದು ಒಂದು ಸಣ್ಣ ಹಿಂಟ್ ಸಿಗ್ತಿದೆ ನಮ್ಗೆ. 200% ಬರುತ್ತೆ. 200% ಬರುತ್ತೆ. ಅಲ್ಲ, ಏನ್ ಸಿನಿಮಾ ಬರುತ್ತಾ ಟ್ರೈಲರ್ ಬರುತ್ತಾ ಸರ್? ಸಿನಿಮಾ ಅದ್ರ ಮೊದಲು ಹೇಳಿ, ಜೋರಾಗಿ ಹೇಳಿ ಇವರಿಬ್ಬರಿಗೆ. ಇವ್ರು ಇವಾಗ ನಿಮ್ಮ ಸಮ್ಮುಖದಲ್ಲೇ ಅನೌನ್ಸ್ ಮಾಡ್ತೀವಿ. ಸೋಮವಾರ ಅನೌನ್ಸ್ ಮಾಡಿ ಆಯ್ತಲ್ಲ. ಆಸ್ಪಿಷಿಯಸ್ ಡೇ ಅವ್ರಿಗೆ ಜನರಲ್ ಎಲ್ಲರಿಗೂ ಸೋಮವಾರ ಕೆಲಸ ಇದೆ. ಹೌದು, ಇಲ್ಲ ಅಂದ್ರೆ ಪಿಕ್ಚರ್ ರೆಡಿ ಇದ್ರೆ ಏನ್ ರಿಲೀಸ್ ಮಾಡೋದಕ್ಕೆ ಆಕ್ಚುಲಿ. ಅಂದ್ರೆ ಏನಂದ್ರೆ ನನಗೇನಂದ್ರೆ ಇವಾಗ ಟೆಕ್ನಾಲಜಿ ನಂಬ್ಕೊಂಡು, ಟೆಕ್ನಿಷಿಯನ್ ನಂಬ್ಕೊಂಡು ಇದು ಓಕೆ ಅಂತ ಮಾಡೋದಕ್ಕಲ್ಲ. ಐ ಹ್ಯಾವ್ ಟು ಸಿ. ನಾನು ಥಿಯೇಟ್ರಲ್ಲಿ ನೋಡಬೇಕು, ಅದು ಏನು ಬಂದಿದೆ, ಕಲರ್ ಕಾಂಬಿನೇಷನ್ ಏನಿದೆ, ಹೆಂಗೆ ಕಾಣಿಸ್ತಿದೆ, ಇದೊಂದು ನನಗೆ ತೋರಿಸಿ ಅಂತ ಇದ್ದೀನಿ ಅಷ್ಟೇ. ಅವ್ರಿಗೆ ನಾವೆಲ್ಲ ರೆಡಿ ಮಾಡಿಬಿಟ್ಟಿದ್ದೀವಿ, ಅದನ್ನು ಅವರು ಫೈನಲಿ ತೋರಿಸ್ಬೇಕು. ಅದು ತೋರಿಸಿದ್ರೆ ನನಗೆ ತೋರಿಸಿದ ದಿನ ಡೇಟ್ ಅನೌನ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. UI ಸಿನಿಮಾದ ಏನು ಹೇಳ್ತಾ ಇಲ್ಲ ಸರ್, ಅಟ್ಲೀಸ್ಟ್ ರಜನಿ ಸರ್ ಜೊತೆ ಫಸ್ಟ್ ಟೈಮ್ ಮಾಡ್ತೀರಾ? ಅದು ಆಲ್ರೆಡಿ ಹೇಳಿದ್ದೀನಲ್ಲ. ಅಲ್ಲ, ಖಂಡಿತ ಹೌದು. ಒಂದು ಮಾಡ್ತಾ ಇದ್ದೀನಿ ಕೂಲಿ ಅಂತ, ಲೋಕೇಶ್ ಕನಕರಾಜ್ ಅವ್ರ ಡೈರೆಕ್ಷನ್, ರಜನಿ ಸರ್ ಜೊತೆ ಪಿಕ್ಚರ್ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಕ್ಯಾರೆಕ್ಟ್ರು, ವಿಲನ್ ಕ್ಯಾರೆಕ್ಟರ್ ಅಲ್ಲ. ಸರ್, ಈಗ UI ಡೇಟ್ ಅಂತೂ ಫ್ಯಾನ್ಸಿಗೆ ಸಿಗ್ತಾ ಇಲ್ಲ. ಉಪೇಂದ್ರ ರಿಲೀಸ್ ಆಗ್ತಾ ಇದೆ ನಾಡಿದ್ದು 20ಕ್ಕೆ. ನೀವು ದಾಖಲೆ ಮಾಡಿದವರು ರಿಲೀಸ್ ಅಲ್ಲೇ ಓಮ್ನಲ್ಲಿ. ಸೊ ಅದರ ಬಗ್ಗೆ ಒಂದು ನಿಮ್ಮ ಅಭಿಪ್ರಾಯ, ರಿಲೀಸ್ಗಳ ಬಗ್ಗೆ, ಸಿನಿಮಾ ರಿಲೀಸ್, ನಿಮ್ದು ಸಿನಿಮಾ ಕೂಡ. ಅಲ್ಲ, ಏನಂದ್ರೆ ಓಮ್ಗೆ ಒಂದು ದೊಡ್ಡ ಅಡ್ವಾಂಟೇಜ್ ಆಗಿದೆ ಏನಂದ್ರೆ ಅದನ್ನ ಸ್ಯಾಟಲೈಟ್ ಕೊಡ್ಲಿಲ್ಲ.
ಸೊ ಅದು ಹಂಗೆ ಇಟ್ಕೊಂಡಿದ್ರಿಂದ ಅದು ತುಂಬ ಸತಿ ರಿಲೀಸ್ ಆಯಿತು, ಅದು ದಾಖಲೆನೇ ಮಾಡ್ಬಿಡ್ತದು. ಸೊ ಈಗೊಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಇವಾಗ ರಿಲೀಸ್ ಆಯ್ತು, ಚೆನ್ನಾಗಾಯ್ತು. ಆಮೇಲೆ ಬೇರೆ ಬೇರೆ ಪಿಕ್ಚರ್ ರಿಲೀಸ್ ಆಯಿತು. ಇವಾಗ ಉಪೇಂದ್ರ ರಿಲೀಸ್ ಮಾಡ್ತೀರಿ, 20ನೇ ತಾರೀಕು ರಿಲೀಸ್ ಮಾಡ್ತೀರಿ. ಆ ಕನ್ಫ್ಯೂಷನ್ ಇತ್ತು ಎಲ್ಲ ಫ್ಯಾನ್ಸ್ಗೆ. 18ನೇ ತಾರೀಕು ರಿಲೀಸ್ ಅಂದ್ಕೊಂಡು ಒಂದು ಜನ ನಾವು ಥಿಯೇಟ್ರಿಗೆ ಹೋಗೋದಾ ಇಲ್ಲಿಗೆ ಬರೋದಾ, ನೀವು ಅಲ್ಲಿಗೆ ಬರ್ತೀರಾ ಅಂತ ಫುಲ್ ಕನ್ಫ್ಯೂಷನ್ ಇತ್ತು. ಕೊನೆಗೆ ಅವ್ರಿಗೆ ಹೇಳಿ ಕೊನೆಯಲ್ಲಿ ಡೇಟ್ ಅನೌನ್ಸ್ ಮಾಡಿದ್ದೀನಿ, ನಾನು 20 ಅಂತ ಹೇಳಿ ಸ್ವಾಮಿ, ಇಲ್ಲಾಂದ್ರೆ ಎಲ್ಲ ಕನ್ಫ್ಯೂಸ್ ಆಗ್ತಾರೆ ಅಂತ. 20th ಇವಾಗ ರಿಲೀಸ್ ಮಾಡ್ತಾ ಇದ್ದಾರೆ. ಓ ಥ್ಯಾಂಕ್ ಯು. ಓ ಟಗಾಫರ್. ಜೋರ. ಹಾ ಇಲ್ಲ ಖಂಡಿತ ಅಮ್ಮ, ಖಂಡಿತ. ನಾವು ಪಿಕ್ಚರ್ ನೆಕ್ಸ್ಟ್ ನಾನು ಅನ್ಕೊಂಡಿದ್ದೀನಿ, ಫಿಲಮ್ ರೆಡಿ ಮಾಡಿಬಿಟ್ಟು ಆಮೇಲೆ ಅನೌನ್ಸ್ ಮಾಡೋದು. ಸಿನಿಮಾ ಸ್ಟಾರ್ಟ್ ಆಯ್ತು, ರಿಲೀಸ್ ಆಯ್ತು, ಹಂಗೆ ಫಿಲಮ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಮುಹೂರ್ತ ಆಯ್ತು, ಅನೌನ್ಸ್ಮೆಂಟ್ ಎಲ್ಲ ಶಾಕ್ ಆವಾಗ ಯಾವಾಗ ಆಯ್ತು ಯಾವಾಗ ಇದಾಯ್ತು ಅಂತ. ನಂಗೆ ತುಂಬಾ ಆಸೆ ಇದೆ ಆ ಥರ ಒಂದು ಸಿನಿಮಾ ಮಾಡ್ಬೇಕು. ಯಾಕಂದ್ರೆ ಇವಾಗ ಟೆಕ್ನಾಲಜಿ ಇರೋದ್ರಿಂದ ನಾನು ನವೀನ್ ರೂಮಲ್ಲಿ ಕೂತ್ಕೊತೀವಿ, ಇವ್ರದ್ದು ಸ್ಕ್ಯಾನ್ ಮಾಡಿ ಇಟ್ಕೊಂತೀವಿ ಪಿಕ್ಚರ್ನ. ಇವ್ರು ನಮ್ಮ ಹೀರೋಯಿನ್, ಸೂಪರ್ ಹೀರೋಯಿನ್, ಆಕ್ಚುಲಿ ಟ್ರಾಲ್ ಹೀರೋಯಿನ್, ಸಿಕ್ಕಾಪಟ್ಟೆ ಎಕ್ಸ್ಟ್ರಾಂಡ್ರಿ ಆರ್ಟಿಸ್ಟ್. ನೀವು ನೋಡಿದ್ದೀರಾ ಅವ್ರ ಪರ್ಫಾರ್ಮೆನ್ಸ್, ನಾವು ಡ್ಯಾನ್ಸ್ನ, ಅದ್ಭುತವಾದ ಏನೋ ಆರ್ಟಿಸ್ಟ್ ಇವರು. ಸೊ ಅವ್ರದ್ದು ಆಲ್ರೆಡಿ ಸ್ಕ್ಯಾನ್ ಮಾಡ್ಕೊಂಡಿದ್ದೀರಾ? ಇಲ್ಲ ಅಲ್ಲ, ಓಕೆ ಮಾಡೋಣ. ಓಕೆ ಥ್ಯಾಂಕ್ ಯು, ಥ್ಯಾಂಕ್ ಯು. ಅದು ನೀವು ಪಿಕ್ಚರ್ ನೋಡಿದ ಮೇಲೆ ತಾನೇ ಗೊತ್ತಾಗುತ್ತೆ. ಈಗಲೇ ನಾನು ಹೇಳಿದ್ರೆ ನೀವು ಎಂಟರ್ಗೂ ಕಾಯ್ಬೇಕಲ್ಲ ಪಿಕ್ಚರ್ ನೋಡ್ಬಿಟ್ಟು. ಇಲ್ಲ, ನೀವು ಪಿಕ್ಚರ್ ನೋಡಿದ ಮೇಲೆ ಭಾಗ 2 ಇದೆಯಾ ಇಲ್ಲ ಹೀಗೆ ಮುಗೀತಾ ಅಂತ ನೀವ್ ಹೇಳ್ಬೇಕು. ಅಲ್ಲಮ್ಮ, ನೀವು ಪಿಕ್ಚರ್ ನೋಡಿದ ಮೇಲೆ ನೀವೇ ಹೇಳ್ತೀರಾ ಇದ್ರದ್ದು ಕಂಟಿನ್ಯೂಷನ್ ಇರುತ್ತಾ, ಇದೇನ ಕೊನೆ ಅಂತ ನೀವ್ ಹೇಳ್ತೀರಾ. ರುಬ್ತಿದಾರೆ ಹಾಕೊಂಡು. ಯಾವ್ದು ಅದನ್ನ ನಗದ್ ನೋಡ. ಇಲ್ಲ, ಅದು ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ನನಗೆ ತಡ್ಕೊಳಕ್ಕಾಗಿಲ್ಲ ನಗು. ನನಗೆ ಏನು ಆನ್ಸರ್ ಮಾಡಬೇಕು ಅಂತಾನೆ ಗೊತ್ತಾಗಿಲ್ಲ, ಸಿಕ್ಕಾಪಟ್ಟೆ ನಗು ಬಂದ್ಬಿಡ್ತು. ಅವರು ಕಟ್ಟು ಮಾಡಲಿಲ್ಲ, ಅದನ್ನ ಹಂಗೆ ಶೂಟ್ ಮಾಡಿ ಅದನ್ನ ಹಾಕ್ಬಿಟ್ರು. ಅದು ಇವಾಗ ಇದಾಗ್ಬಿಟ್ಟಿದೆ. ಸಸ್ಪೆನ್ಸ್ ನೋಡಿ. ಇವತ್ತಿನ ಪ್ಯಾನ್ ಇಂಡಿಯಾ ಟ್ರೆಂಡ್ ನಡೀತಾ ಇರೋದು ಸದೈವ ಹಿಂದಿಗೆ ಬರ್ತಾ ಇದೆ ಅಂತ. ಪ್ಯಾನ್ ಇಂಡಿಯಾ ಸಿನಿಮಾಗಳ ಮಧ್ಯೆಯಲ್ಲಿ ಹಾವಳಿಗಳ ಮಧ್ಯೆ ಈಗ ಮತ್ತೆ ಟೈಮ್ ತಗೊಂಡು ಮಾಡೋದ್ರಿಂದ ಕನ್ನಡ ಸಿನಿಮಾಗಳನ್ನ ರಿಲೀಸ್ ಆಗೋ ಟೈಮ್ ತಗೊಳುತ್ತೆ. ಅದಾದ್ಮೇಲೆ ಈ ಪ್ಯಾನ್ ಇಂಡಿಯಾದ ಕಾನ್ಸೆಪ್ಟ್ಗೆ ಸಾಕಷ್ಟು ಪ್ರಯತ್ನ ಕೇಳಿದ್ರೆ ಉತ್ತರ ಸಿಕ್ಕಿಲ್ಲ. ಪ್ಯಾನ್ ಇಂಡಿಯಾ ಅನ್ನೋ ಸಿನಿಮಾ ಅನ್ನೋದು ಅದು ಆಗೋದಾ ಅಥವಾ ನಾವು ಮಾಡೋದಾ? ಈ ಪ್ಯಾನ್ ಇಂಡಿಯಾ ನಾನು ಅನೌನ್ಸ್ ಮಾಡ್ಕೊಳ್ಳೋದಾ ಅಥವಾ ಜನ ನೋಡಿ? ಇಲ್ಲ ಇಲ್ಲ ಇಲ್ಲ, ಹಾಗಲ್ಲ. ಕೆಲವು ಸಬ್ಜೆಕ್ಟ್ಗಳು ಈಗ ಪ್ಯಾನ್ ಇಂಡಿಯಾ ಅಂದ್ರೆ ಅರ್ಥ ಏನು ಆಕ್ಚುಲಿ ನಿಜ ಹೇಳ ನಿಮ್ಗೆ. ನಿಜವಾದ ಪ್ಯಾನ್ ಇಂಡಿಯಾ ಸಿನಿಮಾ ಫಸ್ಟ್ ಇಂಡಿಯನ್ ಆಗಿರೋದಂದ್ರೆ ಅದು ಪುಷ್ಪಕ ವಿಮಾನ, ಕರೆಕ್ಟ್ ಅಲ್ವಾ? ಅದು ಅಘೋಷಿತ ಏನೋ ಏನೋ ಘೋಷಣೆ ಮಾಡಿದಿರೋಂಥ ಪ್ಯಾನ್ ಇಂಡಿಯಾ ಸಿನಿಮಾ. ಅದು ಎಲ್ಲಿ ಬೇಕಾದ್ರೆ ರಿಲೀಸ್ ಮಾಡೋದು, ಯಾವ ಲ್ಯಾಂಗ್ವೇಜ್ ಬೇಕಾದ್ರೆ ರಿಲೀಸ್ ಮಾಡ್ಬೋದಲ್ವಾ? ಆಡಿಯೋನೇ ಇಲ್ಲ ಅದಕ್ಕೆ. ಅದಾದ್ರ ಮೇಲೆ ಏನಾಯ್ತು, ಕೆಲವು ಸಬ್ಜೆಕ್ಟ್ಗಳು ಈ ನಮ್ಮ ಕನ್ನಡದಲ್ಲೇ ಮಾಡ್ತೀವಿ ಅಂತ ಅದು ಪ್ರೊಡ್ಯೂಸರ್ ಡಿಸೈಡ್ ಮಾಡೋದು. ಈ ಸಬ್ಜೆಕ್ಟ್ ನಾನು ಕನ್ನಡದಲ್ಲಿ ಮಾಡ್ತೀನಿ, ಚೆನ್ನಾಗಾದ್ರೆ ನಾನು ಬೇರೆ ಲ್ಯಾಂಗ್ವೇಜ್ ಡಬ್ ಮಾಡ್ತೀನಿ ಅನ್ನೋರು, ರೀಮೇಕ್ ಮಾಡ್ತೀನಿ ಆ ಕಾಲ ಇತ್ತು. ಈಗೇನಾಗಿದೆ ಆಕ್ಚುಲಿ ಎಲ್ಲ ಲ್ಯಾಂಗ್ವೇಜ್ ಡಬ್ ಮಾಡಿ ಎಲ್ಲ ಲ್ಯಾಂಗ್ವೇಜ್ ಸೈಮಲ್ಟೇನಿಯಸ್ ರಿಲೀಸ್ ಮಾಡೋದಕ್ಕೆ ಪ್ಯಾನ್ ಇಂಡಿಯಾ ಅಂತಾರೆ. ಕೆಲವ್ರಿಗೆ ಆ ವಿಶ್ವಾಸ ಇರುತ್ತೆ, ನಾನು ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡ್ತೀನಿ, ಇದು ವರ್ಕೌಟ್ ಆಗುತ್ತೆ ಅಂತ, ಅದಕ್ಕೆ ಪ್ಯಾನ್ ಇಂಡಿಯಾ ಅಂತಾರೆ ಅಷ್ಟೇ, ಇನ್ನೇನಿಲ್ಲ. ಸೊ ಪ್ಯಾನ್ ಇಂಡಿಯಾ ಅನ್ನೋದ್ರಿಂದ ಕನ್ನಡ ಇಂಡಸ್ಟ್ರಿ ಇದಾಗ್ತಿದೆ, ಅದೆಲ್ಲ ತಪ್ಪದ ಆಕ್ಚುಲಿ. ಕೆಲವರು ಪ್ಯಾನ್ ಇಂಡಿಯಾ ಅಂತಾರೆ, ಕೆಲವರು ಲೋಕಲ್ ಕನ್ನಡದಲ್ಲೇ ಮಾಡ್ತಾರೆ, ಆ ಥರ ಅದು.
ಹಾಂ ಚೇತನ್ ಮಾತಾಡಮ್ಮ. ಉಪೇಂದ್ರ ಅವರು ಎಲ್ಲವನ್ನೂ ಹೇಳ್ತಾರೆ, ಆದರೆ ಏನನ್ನೂ ಹೇಳಲ್ಲ. ನಾವು ಮಾತಾಡೋದು ಚೇತನ್ ಏನ್ ಗುರು ಈ ಕೊನೆಗೆ ಒಂದು ಹಾಕ್ಬಿಟ್ರಿ ಬಾಂಬು. ನೀವೇನು ಬಿಟ್ಕೊಡ್ತಾ ಇಲ್ಲ, ನಮ್ಮಿಂದ ಕ್ವಶನ್ ಬರ್ತಾ ಇಲ್ಲ. ಟೆಸ್ಟಿಂಗ್ ಅಂತ ಇದ್ದಾರೆ, ಬೇರೆ ಎಲ್ಲ ಸ್ಕ್ಯಾನ್ ಮಾಡಿ ಅದನ್ನೇ ಕೊಟ್ರೆ ಆಯ್ತು. ಹಿಂಗ್ ಅನ್ನೋದು ಮೊಬೈಲ್ ರಿಲೀಸ್ ಆಗೋ ಈಗ ಅದೇ ಸೆಲೆಬ್ರೇಷನ್ಗೆ ಹೋಗ್ತೀನಿ. ಇದು ಥ್ಯಾಂಕ್ಸ್ ಡೇ ಕಾಯ್ತಾ ಇದ್ದ ನಾನು ಹೋಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ಸ್ ಫಾರ್ ಯುವರ್ ನಿಮ್ಮ ವಿಶಸ್ ಅಂಡ್ ನಿಮ್ಮ ಎನ್ಕರೇಜ್ಮೆಂಟ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.